ಹಾಯ್ ಗುಡ್ ಈವ್ನಿಂಗ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಟಮಿ ಟೌನ್ ಚಾನಲ್ಗೆ. ಇವತ್ತೇನಪ್ಪ ಸ್ಪೆಷಲಾಗಿ ನಾನು ರೆಸಿಪಿ ಮಾಡ್ತಿರೋದ್ರು ಅಂದರೆ, ಈ ಅವರೆಕಾಳು ಸೀಸನಲ್ಲಿ ಚಿಲ್ಕಿಸಿಟ್ಟಿಟ್ಕೊಂಡಿರೋ ಕಾಳನ್ನ ನಾನು ಫ್ರೀಸ್ ಮಾಡಿ ಇಟ್ಕೊಂಡಿದ್ದೆ. ಅದು ಎಕ್ಸ್ಪೆಷಲಿ ಏನಂದರೆ, ಈ ಸೀಸನಲ್ಲಿ ನಾನ್ ವೆಜಿಟೇರಿಯನ್ನವರು ಇದರಲ್ಲಿ ಮಟನ್ ಕೀಮಾನ ಮಾಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ, ಇಲ್ಲಿ ಚಿಲ್ಕಿಸಿರೋ ಕಾಳನ್ನ ನಾನು ಫ್ರೀಸ್ ಮಾಡಿ ಇಟ್ಕೊಂಡಿದ್ದೆ. ಚಿಲ್ಕಿಸಿ ಇವಾಗ ನೀರಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ನಾವು ರುಬ್ಬಕ್ಕೆ ಮಸಾಲ ರೆಡಿ ಮಾಡ್ಕೊಂಡಿದ್ದೀನಿ. ಏನೇನು ಬೇಕು ಅಂತ ನಿಮಗೆ ಡೀಟೇಲಾಗಿ ಹೇಳ್ಕೊಡ್ತೀನಿ. ಇಲ್ಲಿ ನೋಡಿ, ರುಬ್ಬಕ್ಕೆ ನಾನು ಸ್ವಲ್ಪ ಪುದೀನ ತೊಗೊಂಡಿದ್ದೀನಿ. ಆವಾಗ ನಾನು ತುಂಬ ಸತಿ ನಿಮ್ಗೆ ಹೇಳ್ದಂಗೆ ನನಗೆ ಮಸಾಲ ತುಂಬ ಗ್ರೀನ್ ಆದರೆ ಇಷ್ಟ ಆಗೋಲ್ಲ. ಮಟನ್ ಸಾರು, ಚಿಕನ್ ಸಾಂಬಾರಿಗೆಲ್ಲ ತುಂಬ ಗ್ರೀನ್ ಆದರೆ ಚೆನ್ನಾಗಿ ಇರೋಲ್ಲ. ಸೊ ಅದಕ್ಕೆ ನಾನು ಕೊತ್ತಂಬರಿ ದಿಂಡನ್ನ ತೊಗೊಂಡಿದ್ದೀನಿ. ಸ್ವಲ್ಪ ಕಸೂರಿ ಮೇಥಿ ನಿಮ್ಗೆ ಇದ್ದರೆ ತೊಗೊಳ್ಳಿ, ಇಲ್ಲಾಂದರೆ ಫ್ರೆಶ್ ಮೆಂತ್ಯ ಸೊಪ್ಪಿದ್ರೂ ತೊಗೋಬೋದು, ತೊಂದರೆ ಇಲ್ಲ. ಸೊ ಮತ್ತು ಹಸಿಮೆಣ್ಸಿನ್ಕಾಯಿ ಇದೆ, ತೆಂಗಿನಕಾಯಿ ತೊಗೊಂಡಿದ್ದೀನಿ, ಒಂದೇ ಒಂದು ಟೊಮೊಟೊ ತೊಗೊಂಡಿದ್ದೀನಿ, ಈರುಳ್ಳಿ 3, ಮತ್ತು ಶುಂಠಿ, ಬೆಳ್ಳುಳ್ಳಿ, ಮತ್ತು ಇದು ಕಾಶ್ಮೀರಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಕಲರ್ ಚೆನ್ನಾಗಿ ಬರುತ್ತೆ ಅಂತ. ಆಮೇಲೆ ಚಕ್ಕೆ, ಲವಂಗ, ಸ್ವಲ್ಪ ಒಂದು 4 ಕಾಳು ಮೆಂತ್ಯ, ಮತ್ತು ಮೆಣಸು, ಸೋಂಪು ತೊಗೊಂಡಿದ್ದೀನಿ. ಇಷ್ಟೆಲ್ಲನೂ ಚೆನ್ನಾಗಿ ಇವಾಗ ಏನು ಮಾಡೋಣ, ಹಸಿ ಸ್ಮೆಲ್ ಹೋಗೋ ತನಕ ಹುರ್ಕೋಬೇಕು, ಸ್ವಲ್ಪ ಆಯಿಲ್ ಹಚ್ಕೊಂಡು. ಇಲ್ಲಿ ನೋಡಿ, ಇವಾಗ ನಾನು ಬಾಣಲಿಗೆ ಹಾಕ್ಕೊಂಡು ಸ್ವಲ್ಪ ಆಯಿಲ್ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋತಿದ್ದೀನಿ. ತುಂಬ ನೀಟಾಗಿ ಎಲ್ಲ ಚೆನ್ನಾಗಿ ಹುರ್ಕೊಂಡ್ಮೇಲೆ ನಾವು ನೆಕ್ಸ್ಟ್ ಪ್ರೊಸೀಜರ್ ಮಾಡ್ಕೊಳ್ಳೋಣ. ನೋಡಿ, ಲೋ ಫ್ಲೇಮಲ್ಲಿ ಚೆನ್ನಾಗಿ ನಾನು ಇವಾಗ ಹುರಿದಿಟ್ಕೊಂಡಿದ್ದೀನಿ. ಇವಾಗ ಇದನ್ನು ತಣ್ಣಗಾಗಕ್ಕೆ ಬಿಡೋಣ, ಆಮೇಲೆ ರುಬ್ಕೊಳ್ಳೋಣ. ನೋಡಿ, ಅಷ್ಟು ತಣ್ಣಗಾಗೋ ಅಷ್ಟರಲ್ಲಿ ಮಟನ್ನ ನಾನು ತೊಳ್ಕೊಂಡು ನೀಟಾಗಿ ಅದು ಫುಲ್ಲು ನೀರು ಎಷ್ಟಿರುತ್ತೆ ಅದೆಲ್ಲನೂ ಚೆನ್ನಾಗಿ ಹಿಂಡಿ ತೆಗಿಬೇಕು. ಯಾಕಂದರೆ ಯಾವಾಗಲೂ ಅಷ್ಟೇ ಕೀಮಾದಲ್ಲಿ ನೀರೇನಾದ್ರು ಉಳ್ಕೊಂಡಾಗ ಅದು ಫುಲ್ಲು ತೆಳ್ಳಗಾಗ್ಬಿಡುತ್ತೆ, ಆವಾಗ ನಿಮ್ಗೆ ಹುಂಡೆ ಸರಿಯಾಗಿ ಬರಲ್ಲ. ಸೊ ನೀಟಾಗಿ ತೊಳ್ದು ಸ್ವಲ್ಪನೂ ನೋಡಿ ನೀರು ಇಲ್ಲ, ಸೊ ಆ ಥರ ನೀರು ಇಲ್ದಿರೋ ಥರ ನೀಟಾಗಿ ನೀರು ಹಿಂಡಿಟ್ಕೋಬೇಕು. ನೀರು ಇಲ್ದಿರ ನೀಟಾಗಿ ಹಿಂಡಿಟ್ಕೊಂಡಿದ್ದೀನಿ. ಇವಾಗ ನಿಮಗೆ ಇನ್ನೊಂದು ಟಿಪ್ಸ್ ಹೇಳ್ತೀನಿ ನೋಡಿ. ಮಟನ್ನ ನಾವು ಯಾವ ಥರ ಎಳೆ ಮಟನ್ ಅಂತ ಐಡೆಂಟಿಫೈ ಮಾಡಬೇಕು ಅಂದರೆ, ಈ ಥರ ಲೈಟ್ ಪಿಂಕ್ ಇರಬೇಕು. ತುಂಬ ಡಾರ್ಕ್ ಮೀಟ್ ಇರುತ್ತಲ್ಲ, ರೆಡ್ ಮೀಟ್ ಅಂತಲ್ಲ, ಅದು ತುಂಬ ಬಲ್ತಿರುತ್ತೆ ಮಾಂಸ, ಅದನ್ನು ತೊಗೊಳಕ್ಕೆ ಹೋಗಬೇಡಿ. ಈ ಥರ ಎಳೆ ಮಟನ್ದು ಮಾಂಸ ಸಿಕ್ಕಿದ್ರೆ ತುಂಬ ಚೆನ್ನಾಗಿರುತ್ತೆ. ನಿಮಗೆ ಜಾಸ್ತಿ ಹೊತ್ತು ಕುಕ್ ಮಾಡೋ ಅವಶ್ಯಕತೆಯೂ ಇರಲಿಲ್ಲ, ಮತ್ತು ಟೇಸ್ಟು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಖಾರ ಇವಾಗ ಎಲ್ಲ ತಣ್ಣಗಾಗಿದೆ, ಮಸಾಲ ರುಬ್ಬಕ್ಕೆ ರೆಡಿ ಆಗಿದೆ. ಈ ಟೈಮಲ್ಲಿ ನಾವು ಇದು ಸಾಂಬಾರು ಪೌಡರ್, ಅಂದರೆ ನೀವು ಖಾರ ಪುಡಿ ಅಂತ ನಾವು ಕರಿತೀವಿ, ಇದು ಮನೇಲೇ ಮಾಡೋದು. ನೀವು ಸಾಂಬಾರು ಪೌಡ್ರನ್ನಾದರೂ ಯೂಸ್ ಮಾಡ್ಬೋದು. ಇದರಲ್ಲಿ ನಾನು ದೊಡ್ಡ ಸ್ಪೂನಲ್ಲಿ 1.5 ಸ್ಪೂನ್ ಹಾಕ್ಕೋತಿದ್ದೀನಿ. ಸೊ ಇದು ನಿಮಗೆ ಎಷ್ಟು ಖಾರ ತಿನ್ನಬೇಕು, ಎಷ್ಟು ಸಾರು ಒದಗಬೇಕು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಇದು ಹಾಕ್ಕೊಂಡು ಇವಾಗ ರುಬ್ಕೊಳ್ಳೋಣ. ಖಾರ ಇವಾಗ ನಾನು ಸಣ್ಣಗೆ ರುಬ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ. ಈ ಖಾರದಲ್ಲಿ ಏನು ಮಾಡೋಣ ಅಂದರೆ, ಒಂದು 4 ಸ್ಪೂನಷ್ಟು ತೆಗೆದಿಡೋಣ. ಯಾಕಂದರೆ ನಾವು ಇದ್ರ ಜೊತೆ ಮಟನ್ ಜೊತೆಗೆ ಕೀಮಾ ಜೊತೆ ಹಾಕ್ಕೊಂಡು ರುಬ್ಕೋಬೇಕು. ಸೊ ನಾವು ಅದಕ್ಕೆ 4ರಿಂದ 5 ಸ್ಪೂನ್, ಅಂದರೆ ನಿಮ್ಮದು ಇವಾಗ ನಾನು ಇದ್ರಲ್ಲಿ ಅರ್ಧ kg ತೊಗೊಂಡಿದ್ದೀನಿ. ಸೊ ನೀವು ಅದು ಕ್ವಾಂಟಿಟಿ ಮೇಲೆ ಎಷ್ಟು ಖಾರ ಮಿಕ್ಸ್ ಮಾಡ್ಕೋಬೇಕು ಅನ್ನೋದನ್ನು ನೀವು ನೋಡ್ಕೋಬೇಕು. ಈಗ ಸ್ವಲ್ಪ ತೆಗೆದಿಟ್ಕೊಳ್ಳೋಣ. ನೋಡಿ, ಇಲ್ಲಿ ಇವಾಗ ಎಷ್ಟು ಅದಕ್ಕೆ ಮಸಾಲ ಬೇಕು ಅದಷ್ಟು ನಾನು ತೆಗೆದು ಅದರೊಳಗಡೆ ಹಾಕ್ಕೊಂಡಿದ್ದೀನಿ. ಇವಾಗ ಈ ಖಾರನ ಒಗ್ಗರಣೆ ಹಾಕ್ಕೊಳ್ಳೋಣ. ಇಲ್ಲಿ ನೋಡಿ, ನಾನು ಇವಾಗ ಕುಕ್ಕರ್ಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ನಾನು ಯಾಕೆ ಕುಕ್ಕರಲ್ಲಿ ಇದನ್ನು ಆ್ಯಕ್ಚುಲಿ ಡೈರೆಕ್ಟಾಗೇ ಮಾಡಬೇಕು, ಕುಕ್ಕರಲ್ಲಿ ಮಾಡೋಗಿಲ್ಲ. ಬಟ್ ಏನಕ್ಕೆ ಅಂದರೆ, ಇವಾಗ ನಾನು ಕಾಳಿರೋದ್ರಿಂದ ಅದು ಒಂದೇ ಸತಿ ಲೈಕ್ ನಾರ್ಮಲಾಗಿ ಅಷ್ಟು ಬೇಯಲ್ಲ. ಸೊ ಅಂದರೆ ನೀವಿಲ್ಲ ತುಂಬ ಹೊತ್ತು ಬೇಯಿಸ್ಕೊತೀನಿ ಅಂದರೆ ಬೇಯಿಸ್ಕೋಬೋದು, ಇಲ್ಲ ಅರ್ಜೆಂಟ್ ಮಾಡಬೇಕು ಅಂದರೆ, ಸ್ವಲ್ಪ ಬೇಗ ಆಗಬೇಕು ಅಂದರೆ ಏನು ಮಾಡಿ, ಎಣ್ಣೆಗೆ ನೋಡಿ ಈಗ ಎಣ್ಣೆ ಹಾಕ್ಕೊಂಡಿದ್ದೀನಿ, ಅದಕ್ಕೆ ಕಾಳು ಸೇರಿಸ್ಕೊಳ್ಳೋಣ ಒಗ್ಗರಣೆಗೆ. ಆಮೇಲೆ ಖಾರನ ಒಂದು ವಿಷಲ್ ಹೊಡೆಸ್ಕೊಂಡು ಮತ್ತೆ ಡೈರೆಕ್ಟ್ ಮಾಡ್ಕೊಳ್ಳೋಣ. ಇಲ್ಲಿ ನೋಡಿ, ಇವಾಗ ನಾನು ಕಾಳು ಸೇರಿಸ್ಕೊಂಡಿದ್ದೀನಿ. ಇದು ನೀಟಾಗಿ ನೀರೆಲ್ಲ ಸೋಕ್ ಆಗಬೇಕದು ಎಣ್ಣೆಯಲ್ಲಿ. ನೀಟಾಗಿ ಎಲ್ಲ ನೀರೆಲ್ಲ ಸೋಕಾದ್ಮೇಲೆ ಆಮೇಲೆ ಖಾರ ಹಾಕಿ ಬೇಯಿಸ್ಕೊಳ್ಳೋಣ. ನೋಡಿ, ಇವಾಗ ನಾನು ಅದಕ್ಕೆ ಮಸಾಲ ಸೇರಿಸ್ಕೊಂಡಿದ್ದೀನಿ. ಇವಾಗ ನೋಡಿ, ಎಣ್ಣೆ ಎಲ್ಲ ಸೈಡಲ್ಲಿ ಬರೋ ತನಕ ಇವಾಗ ಚೆನ್ನಾಗಿ ಮಸಾಲನೂ ಬೆಂದಿದೆ. ಇವಾಗ ಜಾಸ್ತಿ ನೀರು ಹಾಕ್ಕೊಳ್ಳೋದು ಬೇಡ, ಯಾಕಂದರೆ ನಾವು ಜಾಸ್ತಿ ನೀರು ಹಾಕಿದ್ರೆ ಮತ್ತೆ ಆಬ್ವಿಯಸ್ಲಿ ನೀರು ಹಾಕಲೇಬೇಕು, ಎಷ್ಟು ಸಾಂಬಾರು ಬೇಕು ಸ್ವಲ್ಪ ನೀರು ಹಾಕ್ಕೊಂಡು ಬೇಯಿಸ್ಕೊಳ್ಳೋಣ. ಇದರಲ್ಲಿ ನಾನು ಒಂದೇ 1 ಗ್ಲಾಸ್ ನೀರು ಹಾಕ್ತಿದ್ದೀನಿ.
ನೋಡಿ ಇವಾಗ ಲಿಡ್ ಹಾಕಿ ಕ್ಲೋಸ್ ಮಾಡಿದ್ದೀನಿ. ಜಾಸ್ತಿ ಬೇಡ, ಒಂದೇ ವಿಷಲ್ ಆಗೋ ತನಕ ಮಾತ್ರ, ವಿಷಲ್ ಬರೋ ತನಕ ಇದು ಬೇಯಿಸ್ಕೊಳ್ಳೋಣ. ಆಮೇಲೆ ಆಫ್ ಮಾಡಿಬಿಟ್ಟು ನೆಕ್ಸ್ಟ್ ಪ್ರೊಸೀಜರ್ ಏನಿದೆ ಅದು ಮಾಡ್ಕೊಳ್ಳೋಣ. ಇಲ್ಲಿ ನೋಡಿ ಇವಾಗ ನಾನು ಆ ಮಟನ್ ಇಟ್ಕೊಂಡಿದ್ನಲ್ಲ ಅದರೊಳಗಡೆ 4 ಸ್ಪೂನಷ್ಟು ಖಾರ, 1 ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಇದನ್ನು ಹಾಕ್ಕೊಂಡು ಇವಾಗ ಇದನ್ನು ರುಬ್ಕೋಬೇಕು. ಒಂದೇ ಒಂದು ಮೊಟ್ಟೆನೂ ಹಾಕ್ಕೊಂಡು ರುಬ್ಕೊಳ್ಳೋಣ. ನೋಡಿ ಅದು ಕಾಳು 1 ವಿಷಲಾಗಿ ಬೆಂದಿದೆ. ಇವಾಗ ನಾವು ಏನು ಮಾಡೋಣ, ಎಷ್ಟು ನಮಗೆ ಕ್ವಾಂಟಿಟಿ ಸಾಂಬಾರು ಬೇಕೋ ಅಷ್ಟನ್ನು ನಾವು ನೀರನ್ನ ಸೇರಿಸ್ಕೊಳ್ಳೋಣ. ನಾನಿವಾಗ ಬೇರೆ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ, ಯಾಕಂದರೆ ನಮಗೆ ಓಪನ್ ಪಾತ್ರೆನೇ ಬೇಕು, ಯಾಕಂದರೆ ಮಟನ್ ಕೀಮಾ ಓಪನ್ ಪಾತ್ರೆಲೇ ಮಾಡ್ಕೋಬೇಕು. ಸೊ ಇವಾಗ ನಾವು ಎಷ್ಟು ಬೇಕು ನೀರು ಅಷ್ಟು ನೀರು ಸೇರಿಸ್ಕೊಂಡು ಬೇಯಿಸ್ಕೊಳ್ಳೋಣ. ನಾನು ರುಬ್ಬಕ್ಕೆ 1 ಮೊಟ್ಟೆ ಹಾಕ್ಕೊಂಡು ಇವಾಗ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ರುಬ್ಕೊತಾ ಇದ್ದೀನಿ. ನೀವು ನೋಡಿ ಇವಾಗ ಕೈಮಾಗೆಲ್ಲ ರೆಡಿ ಆಗಿದೆ. ಇವಾಗ ಇದು ಬಂದು ಹುರಿದಿರೋ ಕಡಲೆನ ಪೌಡ್ರ್ ಮಾಡಿ ಇಟ್ಕೊಂಡಿರೋದು. ಇದನ್ನು ಇಷ್ಟೊಂದು ಸೇರಿಸ್ಕೊಳ್ಳಲ್ಲ, ಎಷ್ಟು ನಿಮಗೆ ಲೈಕ್ ಯಾಕಂದರೆ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳೋಣ. ಯಾಕಂದರೆ ಇದು ಉಂಡೆ ಮಾಡಿ ಸ್ವಲ್ಪ ಲೈಕ್ ಬೈಂಡಿಂಗ್ ಅಷ್ಟೇ, ಸ್ವಲ್ಪ ಅಂದರೆ ಅದು ಹಿಡಿದಿಟ್ಕೊಳ್ಳಿ ಉಂಡೆನ ಅನ್ನೋದಕ್ಕೆ ಈ ಸ್ಪೂನಲ್ಲಿ 2 ಸ್ಪೂನ್ ಹಾಕ್ಕೊಳ್ಳೋಣ ಅಷ್ಟೇ. ಇಲ್ಲಿ ನೋಡಿ ಇವಾಗ ಪೌಡ್ರ್ ಹಾಕ್ಕೊಂಡಿದ್ದೀನಿ, ಕಡಲೆ ಪೌಡ್ರನ್ನ. ಇವಾಗ ನೀಟಾಗಿ ಕಲಸಿ ಉಂಡೆ ಮಾಡ್ಕೊಳ್ಳೋಣ. ಸ್ವಲ್ಪ ಕೈಗೆ ಬೇಕಾದ್ರೆ ಆಯಿಲ್ ಹಚ್ಕೊಂಡು ಉಂಡೆ ಕಟ್ಟಿಟ್ಕೊಳ್ಳೋಣ. ಇಲ್ಲಿ ನೋಡಿ ಎಷ್ಟು ಒಳ್ಳೆ ಕನ್ಸಿಸ್ಟೆನ್ಸಿಲಾಗಿದೆ. ನೀಟಾಗಿ ಈ ಥರ ಉಂಡೆ ನಿಮಗೆ ಎಷ್ಟು ಸಣ್ಣ ಬೇಕು ದಪ್ಪ ಬೇಕು ಉಂಡೆ ಸ್ವಲ್ಪ ಸಣ್ಣಗೆ ಕಟ್ಕೊಳ್ಳಿ, ಯಾಕಂದರೆ ಅದು ಸ್ವಲ್ಪ ಹಳ್ಕೊಳ್ಳುತ್ತಲ್ಲ. ತುಂಬ ದಪ್ಪ ಕಟ್ಟಕ್ಕೆ ಹೋಗಬೇಡಿ, ಒಂದು ಮೀಡಿಯಮ್ ಸೈಜ್ಗೆ ಇವಾಗ ಉಂಡೆ ಕಟ್ಟಿಟ್ಕೊಳ್ಳೋಣ ಸೈಡಲ್ಲಿ. ಇಲ್ಲಿ ನೋಡಿ ಈಗ ಸಾಂಬಾರು ಚೆನ್ನಾಗಿ ಕುದೀತಿದೆ. ಈ ಕುದಿ ಬರೋ ಟೈಮಲ್ಲೇ ನಾವು ಉಂಡೆಗಳನ್ನ ಸೇರಿಸ್ಕೋಬೇಕು. ಇಲ್ಲಿ ನೋಡಿ ನಾನಿವಾಗ ಒಂದೇ ಸಮ ಉಂಡೆ ಎಲ್ಲನೂ ಮಾಡಿಟ್ಕೊಂಡಿದ್ದೀನಿ. ಒಂದೇ ಸತಿ ಮಾಡಿಟ್ಕೊಂಡು ಆಮೇಲೆ ಹಾಕಬೇಕು, ಒಂದೊಂದಾಗಿ. ಯಾಕಂದರೆ ನೀವು ಪ್ರತಿ ಸತಿ ಕಟ್ಟಬೇಕು, ಟೈಮ್ ತೊಗೊಂಡ್ರೆ ಒಂದು ಬೇಯುತ್ತೆ ಒಂದು ಬೇಯಲ್ಲ. ಇವಾಗ ನಾವು ಕುದೀತಿರೋ ಸಾಂಬಾರಿಗೆ ಉಂಡೆ ಹಾಕ್ಕೊಳ್ಳೋಣ. ನೋಡಿ ಇವಾಗ ನಾನು ಉಂಡೆ ಸೇರಿಸ್ಕೊಂಡಿದ್ದೀನಿ. ಯಾವುದೇ ಕಾರಣಕ್ಕೂ ಉಂಡೆನ ಟಚ್ ಮಾಡೋದಾಗಲಿ ತಿರುಗೋದಾಗಲಿ ಸೌಟಲ್ಲಿ ಏನೂ ಮಾಡೋಕ್ಕೆ ಹೋಗಬೇಡಿ. ಅದು ಬೇಯ್ದ ಮೇಲೆ ಮೇಲ್ಗಡೆ ಫ್ಲೋಟಿಂಗ್ ಆಗ್ತಿರುತ್ತೆ, ಓಕೆನಾ? ಸೊ ಅಲ್ಲಿ ತನಕ ಬಿಟ್ಬಿಡಬೇಕು. ಅದು ಯಾವಾಗ ಉಂಡೆ ಬೆಂದು ಮೇಲಕ್ಕೆ ತಾನೇ ಬರೋ ತನಕ ಯಾವುದೇ ರೀತಿಗೆ ತಿರ್ಗಕ್ಕೆ ಏನೂ ಹಾಕಕ್ಕೆ ಹೋಗಬೇಡಿ. ಮೀಡಿಯಮ್ ಫ್ಲೇಮಲ್ಲಿ ಬಿಟ್ಬಿಡಿ, ಅದು ಬೇಯೋ ತನಕ ಅದೇ ಹಾಗೆ ಮೇಲೆ ಬರಬೇಕು. ಓಕೆ, ಅಲ್ಲಿ ತನಕ ಬಿಟ್ಬಿಡೋಣ. ಇವಾಗ ಉಂಡೆಗಳೆಲ್ಲ ಚೆನ್ನಾಗಿ ಬೆಂದು ಮೇಲ್ಗಡೆ ಬಂದಿದೆ. ಇವಾಗ ಬೇಕಾದರೆ ನೀವು ಉಪ್ಪು ಖಾರ ಏನಾದರೂ ಬೇಕಂದರೆ ಚೆಕ್ ಮಾಡಿ ಸೇರಿಸ್ಕೋಬೋದು. ಇಲ್ಲಿ ನೋಡಿ ಇವಾಗ ನಾನು ಮುದ್ದೆ ಜೊತೆ ಸರ್ವ್ ಮಾಡಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಮುದ್ದೆ ಜೊತೆಗೆ. ಇದೇ ಥರ ರೆಸಿಪೀಸ್ ಬೇಕಾದರೆ ನನ್ನ ಪೇಜ್ನ ಫಾಲೋ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಬಾಯ್.